ಒಂದಿನ ಕೆಲಸ ಹೋದ್ರೂ ಪರವಾಗಿಲ್ಲ, ರಜಾ ಹಾಕಿ ಇದು ಯಾರು ಹಿಂಗೆ ಮಾಡ್ತಾರೆ ಅಂತ ಕಂಡುಹಿಡಿಲೇಬೇಕು. ದಿನ ಚೆಲ್ಲೋಗುತ್ತೆ ಅಂತಂದರೆ ಹೆಂಗೆ ಕಂಡುಹಿಡಿಯೋದು? ನಾನು ಕೆಲ್ಸಕ್ಕೆ ಹೋದ್ರೆ ಈಗ ಬಂದು ಸಡನ್ನಾಗಿ ನೀವು ಹಿಂಗೆ ಮಾಡಿದ್ರ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಫೋನ್ ಆನ್ ಮಾಡಿ ನಾನು ಸುಮ್ಮನೆ ಕೆಲ್ಸಕ್ಕೆ ಹೋಗೋ ಥರ ಹೋಗಿ ನಮ್ಮ ಅಮ್ಮನ ಮನೇಲಿ ಸ್ವಲ್ಪ ಹೊತ್ತಿದ್ದು ಬರಬೇಕು. ಆಮೇಲೆ ಕಂಡುಹಿಡಿಬೇಕು ಯಾರು ಅಂತ ಹೇಳಿ. ಇದು ಹಿಂಗೆ ಬಿಟ್ಟರೆ ಆಗಲ್ಲ. ನಾನು ಹೋಗಿ ನೀವು ಮಾಡಿದ್ರ ಅಂತ ಕೇಳಿದ್ರೆ ನಾವ್ಯಾಕೆ ಮಾಡೋಣ, ನಾವ್ಯಾಕೆ ಅನ್ನ ಚೆಲ್ಲೋಣ, ನಾವ್ಯಾಕೆ ಸಾಂಬಾರು ಚೆಲ್ಲೋಣ, ನಮಗೇನು ಅನ್ನದ ಬೆಲೆ ಗೊತ್ತಿಲ್ವಾ, ಅನ್ನದ ಬೆಲೆ ಗೊತ್ತಿಲ್ದಲೆ ನಾವು ಚೆಲ್ಲಕ್ಕಾಗುತ್ತಾ ಅಂತ ಹೇಳಿ ಜೋರು ಮಾಡ್ತಾಳೆ. ಅದಕ್ಕೇ ನಾನು ಸುಮ್ಮನೆ ಈ ಫೋನ್ನಾಗೆಲ್ಲನ ವಿಡಿಯೋ ಆನ್ ಮಾಡಿಟ್ಟು ಹೋಗ್ತೀನಿ. ಇಲ್ಲಿ ಇಟ್ಬಿಟ್ಟು ಹೋಗ್ತೀನಿ. ಅವಳೆಲ್ಲ ಏನು ಮಾಡ್ತಾಳೆ ನೋಡೋಣ. ಅದಲ್ಲಿ ಸುಮ್ಮನೆ ಡ್ಯೂಟಿಗೆ ಹೋಗೋಳ ಥರ ನಾಟಕ ಮಾಡ್ಕೊಂಡು ನಾನು ಡ್ಯೂಟಿಗೆ ಹೋಗ್ತೀನಿ ಕಣತ್ತೆ ಅಂತ ಹೇಳಿ ಹೋಗ್ತೀನಿ. ಆವಾಗ ಗೊತ್ತಾಗುತ್ತೆ ಇವ್ರ ಬಂಡವಾಳ ಏನು ಅಂತ ಹೇಳಿ. ಫೋನ್ ಇದನ್ನ ಕಾಣ್ದಂಗೆ ಇಡಬೇಕು. ಎಲ್ಲಿಡೋಣ? ಇಲ್ಲಿ ಮೇಲಕ್ಕೆ ಇಡ್ತೀನಿ. ಇಲ್ಲೆಲ್ಲ ಕಾಣೋ ಥರ ಇಲ್ಲೇ ಮೇನ್. ಈಗ ಇಲ್ಲೇ ಅನ್ನ ಸಾಂಬಾರೆಲ್ಲ ಇಲ್ಲೇ ಎಲ್ಲ ಇಟ್ಟಿರೋದು. ಗ್ಯಾಸ್ ಹತ್ರ ಇಲ್ಲೆಲ್ಲ ಕಾಣೋ ಥರ ಇಡ್ತೀನಿ. ಇಟ್ಟೋದ್ರೆ ಗೊತ್ತಾಗುತ್ತೆ. ಇಲ್ಲಿ ಮೇಲ್ಗಡೆ ಸ್ವಲ್ಪ ಇಟ್ಟರೆ, ಇಲ್ಲಿಟ್ಟರೆ ಕಾಣಲ್ಲ. ಈ ಕಡೆ ಇಡೋಣ. ಫೋನೂ ಕಾಣಬಾರ್ದು. ಫೋನ್ ಕಂಡ್ರೆ ಆ ಫೋನನ್ನು ಓದ್ಕೊಂಡು ಸುಮ್ಮನೆ ಆಗ್ತಾರೆ ಅಂಥವ್ರು ಇವರು. ಅದಕ್ಕೇ ಇವಾಗ ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ. ನೀವು ಯಾಕೆ ಹಿಂಗೆ ಚೆಲ್ಲಿದ್ರಿ, ನೀವು ಯಾಕೆ ಹಿಂಗೆ ಮಾಡಿದ್ರಿ ಅಂತ ಹೇಳಿ ನಾನು ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ. ಸುಮ್ಮನೆ ಕಂಡಿಲ್ಲದೆಲ್ಲ ಮಾತಾಡಬಾರ್ದು. ನನಗೆ ಇವಳೆ ಅನ್ನೋದು ಗೊತ್ತು, ಇವಳೆ ಮಾಡ್ತಾ ಇದ್ದಾಳೆ ಅಂತ. ಆದರೂ ನಾನು ಕರೆಕ್ಟಾಗಿ ಪ್ರೂಫ್ ಇಟ್ಕೊಂಡು ಮಾತಾಡಬೇಕು. ಇವಾಗ ನೀನು ಹಿಂಗೆ ಮಾಡಿದೆ ಕಣೆ ಅಂತಂದರೆ ಎಲ್ಲರ ಮುಂದೆ ನನಗೇನು ಗೊತ್ತಾಗಲ್ವ, ನಾನು ಯಾಕೆ ಚೆಲ್ಲಾನ ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡ್ತಾಳೆ. ಅದಕ್ಕೇ ಸುಮ್ಮನೆ ನಮ್ಮ ಪಾಡಿಗೆ ನಾವು ನಮ್ದೇನು ಸಾಕ್ಷಿ ಇಟ್ಕೊಂಡು ತೋರಿಸಿದ್ರೆ ಅವ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಾರೆ. ಇಲ್ಲಿಡ್ತೀನಿ. ಫೋನ್ ಇಲ್ಲಿಟ್ಬಿಟ್ಟು ಹೋಗ್ತೀನಿ ಚೆಲ್ಲಿ. ಆಮೇಲೆ ಲೌಡಿ ಗೊತ್ತಾಗುತ್ತೆ. ಈ ಕಡೆ ಸರಿಯಾಗಿ ಕಾಣಬೇಕು. ಇಲ್ಲಿಟ್ರೆ ಸರಿಯಾಗಿ ಕಾಣಿಸುತ್ತೆ. ಸರಿ ಸರಿ ಸರಿ. ಆಯಿತು ಆಯಿತು. ಇಲ್ಲಿಟ್ರೆ ಗೊತ್ತಾಗುತ್ತೆ. ನಾನು ಇಟ್ಟಿರೋ ಅಡುಗೆ ಇದೆಲ್ಲ ಇಲ್ಲೇದು ಸ್ವಲ್ಪ ಕಂಡ್ರೆ ಸಾಕು ಗ್ಯಾಸಿನ ಮೇಗ್ಳದು. ಯಾಕಂದರೆ ಇಲ್ಲಿ ಅಲ್ಲ ಇಟ್ಟಿದ್ದೀನಲ್ಲ ಎಲ್ಲನ ಸಾಂಬಾರು ಮುದ್ದೆ ಅನ್ನ ಎಲ್ಲ ಇಟ್ಟಿದ್ದೀನಿ. ನೋಡೋಣ ಅದಿಲ್ಲಿ ಯಾರು ಮಾಡ್ತಾರೆ ಅಂತೇಳಿ. ಸುಮ್ಮನೆ ಡ್ಯೂಟಿಗೆ ಹೋಗ್ತೀನಿ ಕಣತ್ತೆ ಅಂತ ಹೇಳಿ ಅವ್ರೆದ್ರಿಗೆ ಹೇಳಿ ಹೋಗ್ತೀನಿ. ಒಂದಿನ ರಜಾ ಆದರೂ ಪರವಾಗಿಲ್ಲ ಹೋಗ್ತೀನಿ. ನೋಡೋಣ. ಸುಮ್ಮನೆ ದಿನ ಇದೊಂದು ರಂಪಾರಾಮಾಯಣ ಆಗ್ಬಿಟ್ಟೈತೆ. ದಿನ ನಾನು ಸಾಂಬಾರು ಮಾಡಿ ಇಕ್ಕೋಗೋದು ಚೆಲ್ಲೋದು. ಏನೇ ಆಗಲಿ ಚೆಲ್ ಬಿಡ್ತಾರಲ್ಲ. ಇದೆಲ್ಲ ಹಿಂಗೆ ಮಾಡಿದ್ರೆ ಸರಿಯಾಗುತ್ತೆ ಇದೆಲ್ಲನ. ಇವ್ರಿಗೆ ಒಂದು ಡೋರ್ ಮಾಡಿಸ್ರಿ ಅಂತಂದರೆ ಅದೆಲ್ಲ ಹೋಗೈತೆ. ಹಳೆ ಮನೆ ಬರೋಲ್ಲ ಹಾಕೋಕ್ಕೆ ಅಂತ ಇದ್ದಾರೆ ಅಂತ ಅವರು. ಏನು ಮಾಡೋಣಪ್ಪ. ಇದು ನಾವು ಹಳೆ ಮನೆಗೆ ಎಷ್ಟು ಪಜಿತ್ ಬೀಳೋ ಥರ ಇದೆ. ನಾವು ಒಂದಿಷ್ಟು ಮನೆ ಕಟ್ಕೊಂಡು ಸುಮ್ಮನೆ ಆಚೆ ಹೋಗ್ಬಿಟ್ರೆ ಯಾವುದೂ ಇರಲ್ಲ ಅತ್ಲಾಗೆ. ಏನು ಮಾಡೋದು? ಅದೆಲ್ಲ ಹುಳ ಆಗ್ಬಿಟ್ಟೈತೆ. ಅದಕ್ಕೆ ನಾವು ಈಗ ಬಾಗಿಲು ಇದಕ್ಕೆ ಇಡ್ತೀವಿ ಅಂತಂದ್ರೆ ಬಾಗಿಲು ಅದಕ್ಕೆ ಹೊಸದು ತಂದರು, ಅದಕ್ಕೆ ನಿಲ್ವೆಲ್ಲ ತೊಗೊಂಬರ್ಬೇಕು. ಎಲ್ಲ ಹೊಸದು ರೆಡಿ ಮಾಡ್ಬೇಕಂದ್ರೆ ಎಷ್ಟೊಂದು ದುಡ್ಡು ಆಗುತ್ತೆ. ನಾವು ಯಾಕೆ ಸುಮ್ಮನೆ ಇದಕ್ಕೆಲ್ಲ ರೆಡಿ ಮಾಡೋಣ ಅಂತ ಹೇಳಿ ಸುಮ್ಮನೆ ಇದೀವಿ ಅಷ್ಟೇ. ಮತ್ತು ಯಾರು ಕಾಳ್ರು ಸಿಗೆ ಬೀಳ್ತಾರೆ. ಯಾವ್ದು ಕಾಳು ಬೇಕು ಬರುತ್ತೆ ಅಂತ ಹೇಳಿ ಗೊತ್ತಾಗುತ್ತೆ. ದಿನ ಇದೊಂದು ರಾಮಾಯಣ ಆಡಿದ್ರೆ ಯಾರು ನೋಡ್ತಾರೆ ಇಂಥವೆಲ್ಲ. ಕಾಳ್ಬೇಕು ಬರಲಿ ಇವತ್ತು. ಯಾವ ಕಾಳ್ಬೇಕು ಅಂತ ನೋಡೋಣ. ಏನೇ ಆಗಲಿ ಬ್ರ್ಯಾಂಡೆಡ್ ತೊಗೋಬೇಕಲ್ವಾ ಆಂಟಿ? ಏನಾದರೂ ತಗೊಳ್ಳಿ. ಅಯ್ಯೋ ನನ್ನ ವೆನಿಟಿ ಬ್ಯಾಗ್ ಐತೆ ಅಂದರೆ ನಿಜ ಹೆಂಗೈತೆ ಗೊತ್ತಾ? ಎಷ್ಟು ಸೂಪರ್ ಬ್ರ್ಯಾಂಡೆಡ್. ನಾನು ಹಾಕೋ ಬಟ್ಟೆಗಳೆಲ್ಲ ಬ್ರ್ಯಾಂಡೆಡ್ಡೆ. ಯಾವನಂತೂ ಸ್ವಲ್ಪ ಕಡಿಮೆ ರೇಟಿಂದಿಲ್ಲ. ಎಲ್ಲ ಜಾಸ್ತಿ ರೇಟಿಂದೇ ಕಣಂಟಿ ಇರೋದು. ಮತ್ತೇನು ಈಗ ಎಲ್ಲೋದ್ರೂ ಬಟ್ಟೆನೇ ಎಲ್ಲ ನೋಡೋದು. ಬಟ್ಟೆ ಒಡವೆ ದುಡ್ಡು ಎಲ್ಲ ನೋಡೋದು. ಚೆನ್ನಾಗಿರ್ಬೇಕು. ಎಲ್ಲ ಚೆನ್ನಾಗಿರುತ್ತೆ ತಗೊಂಡು. ಅತ್ತೆ ಏನಮ್ಮ? ಅತ್ತೆ ನಾನು ಡ್ಯೂಟಿಗೆ ಹೋಗ್ತಾ ಇದ್ದೀನಿ ಕಣತ್ತೆ. ಸರಿ ಅಮ್ಮ ಆಯಿತು ಹೋಗು. ಅಲ್ಲ ಕಣತ್ತೆ, ಅನ್ನ ಸಾಂಬಾರು ಎಲ್ಲ ಮಾಡಿಟ್ಟಿದ್ದೀನಿ, ಊಟ ಮಾಡಿರಿ. ಅದು ಬೇಕಿನ್ನೊಂದು ಕಾಟ ಮತ್ತು ದಿನಾನ ಹೆಂಗೆ ಇದು ಮಾಡಿರು ಬಿಡಲ್ಲ ನಮ್ಮ ಎಲ್ಲ ಸೆಲ್ಲಿಗೆ ಹೋಗುತ್ತೆ. ಯಾತನ ಗೊಬ್ಬರ ಹಾಕಿರೂ ಅದು ಹೆಂಗೆ ಎತ್ತುತ್ತೆ, ಏನು ಅದು ಹೆಂಗೆ ಸೆಲ್ಲುತ್ತಂಬುದೇ ಗೊತ್ತಾಗಲ್ಲ. ದಿನ ಇದೊಂದು ರಾಮಾಯಣ ಆಗೈತಿ. ಬಿಡತ್ತೆ ಒಂದಲ್ಲ ಒಂದಿನ ಸರಿಯಾಗಿ ಸಿಗೆ ಬೀಳುತ್ತೆ. ಅದು ಕಳಬೇಕು ಯಾವುದು ಅಂತ ಹೇಳಿ ಸಿಗೆ ಬೀಳುತ್ತೆ. ಸುಮ್ಮನಿರು. ನೀನೇ ತಲೆ ಕೆಡಿಸ್ಕೊಬೇಡ. ನಾನು ಡ್ಯೂಟಿಗೆ ಹೋಗ್ತೀನಿ. ಸರಿ ಅಮ್ಮ ಆಯಿತು. ಅಯ್ಯೋ ಅದು ಯಾವುದು ಬೇಕು ನೋಡು ಅಡಿಯೋಕ್ಕಾಗಲ್ವೇನತ್ತೆ? ದಿನ ಅನ್ನ ಚೆಲ್ಲಿದ್ರೆ ಏನಕ್ಕೆ ಬಂದಂಗೆ? ದಿನ ಅನ್ನ ಸಾಂಬಾರು ಚೆಲ್ಲಿ ಸುಮ್ಮನೆ ವೇಸ್ಟ್ ಮಾಡೋದಕ್ಕಿನ ಅದು ಯಾವ್ದು ನೋಡಿ ಸರಿಯಾಗಿ ಇಡೋಕ್ಕೋಗಲ್ಲ ಇವಕ್ಕ. ಸುಮ್ಮನೆ ಮಾಡಿಟ್ಟು ಹೋಗುತ್ತೆ. ಇಲ್ಲಾಂದರೆ ಸಾಯಂಕಾಲ ಆದರೂ ಬಂದು ಮಾಡ್ಕೊಂಡ್ರೆ ಆಯ್ತಪ್ಪ. ಸುಮ್ಮನೆ ಚೆಲ್ಲೋದಕ್ಕೆ ಯಾಕೆ ಮಾಡಬೇಕು? ಅವಳಿಗೆ ಸಾಕಾಗಿರುತ್ತಲ್ಲ ಪಾಪ ಕೆಲ್ಸಕ್ಕೆ ಹೋಗಿ. ಅದಕ್ಕೇ ಬಿಡತ್ತ ಯಾರು ಬಂದು ಮಾಡ್ತಾರೆ ಅಂತ ಹೇಳಿ ಮಾಡಿಕ್ಕೆ ಹೋಗ್ತಾಳೆ. ಸರಿ ಆಯ್ತು ಕಣತ್ತೆ ಬಿಡು. ನಾನು ಇಲ್ಲಿ ಯಾರ ಕರೆದಿದ್ರಮ್ಮ ಹೋಗ್ಬತ್ನದಲ್ಲಿ. ಏನೋ ಕಳೆ ತೆಗಿತಾರೇನ ಹೋಗಿ ಕೇಳ್ಕೊಂಬತ್ತೀನಿ. ಸರಿ ಕಣತ್ತೆ ಆಯಿತು ಹೋಗ್ಬಾ.
ಓದ್ಲೇಳು ಕೆಲ್ಸಕ್ಕೆ. ಅದು ಯಾರು ಬೇಕು ಅಂತ ಅವ್ರಿಗೆ ಇನ್ನೂ ಗೊತ್ತಿಲ್ಲ. ಅವ್ರಿಗೆ ಸರಿಯಾಗಿ ಕೆಲಸನೂ ಬೇಡ ಏನೂ ಬೇಡಪ್ಪ, ಮನೆಗೆ ಇರ್ತೀನಿ ಸುಮ್ಮನೆ ಅನ್ಬೇಕು. ಯಾರು ಸವಾಸ ಬೇಡಪ್ಪ ನನಗೆ, ಕೆಲಸ ಮಾಡ್ಕೊಂಬಂದು ಮನೆಗಳದ್ದು ಮಾಡೋಕ್ಕಾಗಲ್ಲ ಅಂತ ಅನ್ಬೇಕು. ಕೆಲಸ ಬಿಡ್ಬೇಕಣ್ಣಂಟಿ, ಕೆಲಸ ಬಿಟ್ರೇ ಅವರು ನಾವು ಹೇಳ್ದಂಗೆ ಕೇಳೋದು. ಅಲ್ಲ ಏನು ಜಂಬ ಪಡ್ತಾಳೆ, ಅಯ್ಯೋ ಬ್ಯಾಗ್ ನೋಡು ಗೌರ್ಮೆಂಟ್ ಕೆಲಸದಾಗ ನೇಮ್ತಾಳೆ ಅಂತ ಬ್ಯಾಗ್ ತಗೊಂಡವಳೆ, ಒಳ್ಳೆ ಚೆನ್ನಾಗಿರೋ ಬ್ರ್ಯಾಂಡೆಡ್ ಬ್ಯಾಗ್ ತಗೋಬೇಕಾ. ಅದಕ್ಕೆ ನನಗಂಗಿದೆಯಪ್ಪ, ಬಟ್ಟೆ ನೋಡಬೇಕು, ಎಲ್ಲ ಬರೀ ಜುಬ್ರು 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 ಆಗೇವೇಳೆ ಬಟ್ಟೆ. ಅಯ್ಯೋ ಬಟ್ಟೆಗಳು ಚೆನ್ನಾಗಿಲ್ಲ ಏನಿಲ್ಲ, ಅಯ್ಯೋ ಎಂತೆಂಥ ಬಟ್ಟೆ ಇಕ್ಕೋಬೇಕಪ್ಪ. ನಾವೇನೋ ಗೌರ್ಮೆಂಟ್ ಕೆಲಸದಾಗ ಇದ್ಬಿಟ್ಟಿದ್ರೆ ನಾವು ದುಡಿಯೋದೆಲ್ಲ ಬರೀ ಬಟ್ಟೆಗೆ ಆಗಲಿ ಅಂತ ಇಕ್ತಿದ್ವಿ. ಹೇಳು. ಅಯ್ಯೋ ಅವಳೊಂಥರ ಹಳೆ ಕಾಲದವಳು ಇದ್ದಂಗೆ ಇದ್ದಾಳೆ. ಬಿಡತ್ಲಾಗಿ ಬಾ ನೋಡೋಣ ಅಡುಗೆ ಮನೆಯಾಗಿ, ಬಾ ನೋಡೋಣ ಏನು ಮಾಡಿಕ್ಕಳೆ ಅಂತ ಹೇಳಿ. ಏನೋ ಮಾಡಿಕ್ಕಿದ್ರೆ ಒಂದಿಟ್ಟು ತಿಂದತ್ಲಾಗೆ ಬಿಡ್ಬಾರ್ದು ನಡಿಯಮ್ಮ. ಓದ್ಲ ಹೆಂಗಮ್ಮ ತಡಿ ಆಂಟಿ ನೋಡ್ತೀನಿ. ಹೋಗಿರ್ತಾಳೆ ಅವಳು ಮೊದಲೇ ಕೆಲ್ಸಕ್ಕೆ ಟೈಮ್ ಆಗೈತೆ. ಇವಾಗ ಬೇರೆನೇ ಇವತ್ತು ಬೇರೆನೇ ಅಲ್ಲೇನೆ ಸ್ವಲ್ಪ ಮುಂಚೆಗೆ ಹೋಗ್ಬೇಕಾಗಿತ್ತು. ಇವತ್ತು ಒಂದು 10 ನಿಮಿಷ ಲೇಟಾಗಿ ಹೋಗಿದ್ದಾಳೆ. ಅದಕ್ಕೇನೆ ತಡಿ ನೋಡೋಣ ಅದೇ. ಹೋಗಿರ್ತಾಳೆ ತಗ. ಟೈಮ್ ಆಗೈತೆ ಅಂದಮೇಲೆ ಟೈಮಿಗೆ ಸರಿಯಾಗಿ ಹೋಗ್ಬೇಕು ಅಂತ ಹೋಗ್ತಾಳೆ. ನಡಿ ಹೋಗೋಣ. ನಮ್ಮ ಅಮ್ಮನ ಮನೆ ತಕ್ಕ ಹೋಗಿ ಬ್ಯಾಗ್ ಇಟ್ಟು ಬರ್ತೀನಿ. ಅದೇನು ನಾಟಕ ಮಾಡ್ತಾರೆ ಎಲ್ಲನ ನೋಡ್ಬೇಕು ನಾನು. ಏನು ಒಂದಿನ ಹೋದ್ರೂ ಪರವಾಗಿಲ್ಲ, ಹೆಂಗೋ ಲೀವ್ ಇದಾವೆ ನಾವು, ಒಂದು ಲೀವ್ ಹಾಕಂತೀನಿ. ರಾಜಗಳೇನು ಇನ್ನು ಇದ್ದಾವೆ ನಾವು. ಇವತ್ತು ಹೋದ್ರೂ ಹೋಗ್ಲೇಳು. ಅದು ಯಾರು ಅಂತ ಕಂಡುಹಿಡಿಲೇಬೇಕು, ಗ್ರಾಚಾರ ಬಿಡಿಸ್ಲೇಬೇಕು. ಗ್ರಾಚಾರ ಬಿಡಿಸ್ಬೇಕು ಅಂತ ಹೊರಟ ಮೇಲೆ ನಾನು ಗ್ರಾಚಾರ ಬಿಡಿಸೋ ತಕ್ಕ ಸುಮ್ಮನಾಗಲ್ಲ. ಬಿಡು ಹೋಗ್ಲಿ ನೋಡೋಣ ಅಂತ ಸುಮ್ಮನಿದ್ದಂಗೆಲ್ಲ ಅವ್ರೇನು ಅರ್ಥ ಮಾಡ್ಕೊಂಬ ಕಾಣ್ತಾನೇ ಇಲ್ಲ. ಬ್ಯಾಗ್ ಇಟ್ಟು ಹೋಗ್ತೀನಿ ನಾನೆಲ್ಲ. ಬ್ಯಾಗ್ ಇಟ್ಟು ಹೋದರೆ ಗೊತ್ತಾಗುತ್ತೆ. ನನ್ನೇನು ಕೋತಿ ಥರ ಮಾಡ್ಕೊಬಿಟ್ಟವ್ರೆ. ಗೊತ್ತಾಗಲ್ಲ ಇವಳಿಗೆ ಏನು ಹೇಳಿದ್ರು ಅಂತ ಹೇಳಿ. ಅದೇ ಬೇಕಲ್ಲ ಸುಮ್ಮನೆ ಮುಂದೆ ಅಕ್ಕ ಬೇಕು ಬರುತ್ತೆ ಕಣಕ್ಕ, ಸರಿ ಮುಚ್ಚೋಗಕ್ಕ ಅಂತ ಹೇಳ್ತಾಳೆ. ಆದರೆ ಯಾವ್ದು ಕಾಯಬೇಕು ಅಂತ ಹೇಳಿ ನನಗೆ ಗೊತ್ತಾಗಲ್ಲ ಅಂದ್ಕೊಂಡವಳೆ. ನನ್ನೇನು ಅಷ್ಟು ದಡ್ಡಿ ಮಾಡ್ಕೊಬಿಟ್ಟವಳೆ. ಅಮ್ಮ ಅಮ್ಮ ಬಾರಮ್ಮ ಸಂಗೀತ ಬಾ. ಈ ಬ್ಯಾಗು ಇಲ್ಲಿ ಇರಲಿ ಕಣಮ್ಮ. ತಿಂಡಿ ತಗೊಂಬಂದಿದ್ದೀನಿ, ಪಡ್ಡು ಮಾಡಿದ್ದೆ, ಪಡ್ಡು ಚಟ್ನಿ ತಗೊಂಬಂದಿದ್ದೀನಿ. ತಿಮ್ಮಂಗಿದ್ರೆ ತಿನ್ನು, ದೀಕ್ಷೆ ತಿಂತಾಳೇನೋ ಕೊಡು. ಈ ಬ್ಯಾಗಾಗೈತೆ, ಬ್ಯಾಗೆಲ್ಲೇ ಇಟ್ಕೊ. ಬರ್ತೀನಿ, ಮನೆ ತಕ್ಕ ಹೋಗ್ಬರ್ತೀನಿ. ಮನೆ ತಕ್ಕ ಹೋಗ್ತೀಯ? ಯಾಕಮ್ಮ ಡ್ಯೂಟಿಗೆ ಹೋಗಲ್ಲಿ? ಅರೆ ಟೈಮ್ ಆಗೈತೆ, ಇಷ್ಟೊತ್ತಿಗೆ ಹೋಗ್ತಿದ್ದಲ್ಲ. ಹೋಗ್ತಿದ್ದೆ ಕಣಮ್ಮ, ಇವತ್ತು ಹೋಗಲ್ಲ. ಅಲ್ಲಿ ಹೋಗೋ ಥರ ಹೇಳಿ ಬಂದಿದ್ದೀನಿ ಅಷ್ಟೇ ಮನೆಯಾಗೆ. ಈಗಳಮ್ಮ ಅಲ್ಲಿ ದಿನ ಸಾಂಬಾರು ಅನ್ನ ಚೆಲ್ಲಿ ಬಿಡ್ತಾ ಇದ್ದಾರೆ. ಅದಕ್ಕೆ ಯಾರು ಅಂತ ಹೇಳಿ ನಾನು ಅಲ್ಲಿ ಫೋನ್ ಆನ್ ಮಾಡಿಟ್ಟು ಬಂದಿದ್ದೀನಿ. ಇವಾಗ ಅದು ಯಾರು ಅಂತ ಕಂಡುಹಿಡಿಬೇಕು. ಅದಕ್ಕೇ ನಾನು ಸುಮ್ಮನೆ ಡ್ಯೂಟಿಗೆ ಹೋಗೋ ಥರ ಬಂದಿದ್ದೀನಿ. ಹೊಳ್ತಾಯಿ ನೋಡೋಣ. ಇಲ್ಲಿರಲಿ ತಗಪಡ್ಡು ಚಟ್ನಿ ಐತೆ, ಬ್ಯಾಗಕ್ಕೆ ಹಾಕೋಣ, ಹಂಗೆ ಕೊಟ್ಟೋಗೋಣ. ಡ್ಯೂಟಿಗೆ ಹೋಗೋ ಥರ ನಾಟಕ ಮಾಡೋಣ ಅಂತ ಹೇಳಿ ಬಂದೆ. ಅದು ಯಾರು ಅಂತ ಕಂಡುಹಿಡಿಬೇಕು ಕಣಮ್ಮ. ದಿನಾನ ಚೆಲ್ತಾರೆ ಅನ್ನ ಸಾಂಬಾರು ಎಲ್ಲ. ಅಯ್ಯೋ ಹೌದೇನು ಇಂಥ ಮಾಡಬಾರ್ದಪ್ಪ, ಈ ಥರ ಯಾಕೆ ಮಾಡ್ತಾರೆ? ಅವಳೇನ ಮಾಡೋದ ಸಿಂಧು? ಅವಳೇ ಕಣಮ್ಮ. ಏನಕ್ಕ ಸಂಗೀತಕ್ಕ ನೀನು ಎಲ್ಲನ ಮುಚ್ಚಿಟ್ಟೋಗಕ್ಕ, ಬೇಕು ಕಳ್ಬೇಕು ಬರುತ್ತೆ ಅಂತ ಹೇಳಿ ನಾಟಕ ಮಾಡ್ತಾಳೆ ಕಣಮ್ಮ. ಅದಕ್ಕೇನೆ ಅದು ಯಾರು ಅಂತ ಸರಿಯಾಗಿ ನಾವು ಕಂಡು ಹಿಡಿದು ಮಾತಾಡಬೇಕಲ್ಲ. ಈಗ ಸುಮ್ಮನೆ ಕಂಡಿಲ್ಲದ್ದೆಲ್ಲನ ನೀವು ಮಾಡಿದ್ರ ಅಂತ ನಾವು ಡೈರೆಕ್ಟಾಗಿ ಕೇಳೋಕ್ಕಾಗಲ್ಲ. ಅದಕ್ಕೆ ನಾನು ಹೆಂಗೆ ಪಡ್ಡು ಚಟ್ನಿ ಅದೆಲ್ಲ ತರಬೇಕಾಗಿತ್ತ, ಹೆಂಗೂ ತಗೊಂಬಂದೆ. ಹಂಗೆ ಕೊಟ್ಟು ಹಂಗೆ ಡ್ಯೂಟಿಗೆ ಹೋಗೋ ಥರ ಹೇಳಿ ಹೋದರೆ ಆಮೇಲೆ ಗೊತ್ತಾಗುತ್ತೆ ಅವ್ರ ಬಂಡವಾಳ ಅಂತ ಹೇಳಿ. ಇಲ್ಲಿರ್ಲಿ ಕಣಮ್ಮ, ಬ್ಯಾಗ್ ಬರ್ತೀನಿ ತಡಿ. ನೋಡಿದ್ರಲ್ಲ ವೀಕ್ಷಕರೇ, ನಾನು ನಮ್ಮಮ್ಮರ ಮನೆಗೆ ಹಂಗೆ ಪಡ್ಡು ಚಟ್ನಿ ತರಬೇಕಾಗಿತ್ತು, ತಗೊಂಬಂದು ಕೊಟ್ಟು ಹಂಗೆ ಹೋಗ್ತೀನಿ ಇವಾಗ. ಹೋಗಿ ಸರಿಯಾಗಿ ಕಂಡಿಡ್ದು ಮಾತಾಡ್ತೀನಿ ನೋಡ್ರಿ. ಚೆಲ್ಲಿ ಅವರು ಅದೇನು ಮಾಡ್ಬೇಕಂತ ಇದ್ದಾರೆ ಅದನ್ನೆಲ್ಲ ಮಾಡಲಿ. ನಾನು ಆಮೇಲೆಲ್ಲ ನನಗೇನು ಮಾಡ್ಬೇಕಂತ ಗೊತ್ತೈತೆ. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.